ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ಕನಕಾಂಬರ ಗಿಡ ಹೇಗೆ ಬೆಳಿಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ಕನಕಾಂಬರ ಗಿಡ ಬೆಳೆಯೋದು ಬಹಳ ಸುಲಭ, ಆದರೆ ಇದಕ್ಕೆ ಬಹಳ ಬೇಗ ರೋಗ ಬರುತ್ತೆ. ಎಲೆ ಮುದುರುಕೊಳ್ಳೋ ರೋಗ ಜಾಸ್ತಿ ಬರುತ್ತೆ. ಇಲ್ಲಿ ನೋಡಿ, ನನ್ನ ಈ ಒಂದು ಚಿಕ್ಕ ಗಿಡ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಲ್ವಾ. ಹೀಗೆ ಹೂ ಬರಬೇಕು ಅಂತ ಅಂದರೆ ನಾವು ಹೂ ಬಿಟ್ಟ ನಂತರ ಈ ಗಿಡದಲ್ಲಿ ಬರುತ್ತಲ್ಲ ತೆನೆ, ಅದು ಮುಗಿದು ಹೋದ್ಮೇಲೆ ಅದನ್ನು ಗಿಡದಲ್ಲೇ ಬಿಡಬಾರ್ದು. ಅದನ್ನು ಕಿತ್ತು ನಾವು ಹಾಗೆ ಇಟ್ಕೋಬೇಕು. ಅದನ್ನು ಬೇರೆ ಥರ ನಾವು ಚಿಕ್ಕ ಚಿಕ್ಕ ಗಿಡಗಳು ಬರೋದಕ್ಕೆ ಯೂಸ್ ಮಾಡ್ಕೋಬೋದು. ಹೀಗೆ ಬಂದು ಬಿಟ್ಟಿರುತ್ತಲ್ಲ, ಮುಗಿದು ಹೋಗಿರೋಂಥ ಒಂದು ತೆನೆನ ತೆಗೆದುಬಿಟ್ಟು ನಾವು ಬೇರೆ ಒಂದು ಪಾಟ್ಗೆ ಹಾಕಿದ್ರೆ, ಯಾವುದಾದ್ರೂ ಒಂದು ಖಾಲಿ ಇರುತ್ತಲ್ಲ ಆ ಪಾಟ್ಗೆ ಹಾಕಿದ್ರೆ ಅದರಲ್ಲಿ ಹೀಗೆ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನಾನು ಬಂದಿರೋದೆಲ್ಲ ಆ ಥರ ಒಂದು ಪಾಟಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಚಿಕ್ಕ ಗಿಡಗಳು ಎಷ್ಟೊಂದು ಬಂದಿದೆ, ನೋಡ್ತಾ ಇದ್ದೀರಲ್ವಾ. ಅದರ ತುಂಬ ಗಿಡಗಳು ಬಂದಿದೆ. ಇವು ಒಂದು 4 to 5 ಇಂಚಸ್ ಆದಮೇಲೆ ನಾವು ಬೇರೆ ಪಾಟ್ಗೆ ಹಾಕ್ಕೋಬೋದು. ಇಲ್ಲಾಂದರೆ ನಾವು ಮಣ್ಣನ್ನು ಸ್ವಲ್ಪ ಪಕ್ಕದಲ್ಲಿ ಕೆರೆದ್ಬಿಟ್ಟು ಅದಕ್ಕೆ ಮಣ್ಣು ಮುಚ್ಕೊಳ್ಳೋ ಥರ ಮಾಡಿದ್ರೂ ಚೆನ್ನಾಗಿ ಗಿಡಗಳು ಬರುತ್ತೆ. ಇಲ್ಲೂ ನೋಡಿ, ನಾನು ಎಸ್ತಿದ್ದೆ ಗಿಡದ ಸಂದಿನಲ್ಲಿ, ಅಲ್ಲೂ ಎಷ್ಟೊಂದು ಗಿಡಗಳು ಹುಟ್ಕೊಂಡಿದೆ, ನೋಡ್ತಾ ಇದ್ದೀರಲ್ವ. ಅದರ ತುಂಬ ಗಿಡಗಳು ಹುಟ್ಕೊಂಡಿದೆ. ಇದೊಂದು ಚಿಕ್ಕ ಗಿಡದಲ್ಲಿನೇ ಅದರ ತುಂಬ ಹೂ ಬಿಟ್ಟಿದೆ. ಕನಕಾಂಬರ ಹೂವು ನೋಡೋದಕ್ಕೂ ಸುಂದರವಾಗಿರುತ್ತೆ. ನಾವೆಷ್ಟು ಅದನ್ನು ಪಿಂಚ್ ಮಾಡ್ತಾ ಹೋಗ್ತೀವೋ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ, ಹೂವು ಅಷ್ಟೇ ಜಾಸ್ತಿ ಬಿಡ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಒಂದು ದಿನದಲ್ಲಿ ಇಷ್ಟು ಹೂವು ಬಿಟ್ಟಿದೆ ನನ್ನ ಗಿಡ. ಕನಕಾಂಬರ ಗಿಡಕ್ಕೂ ರೋಗ ತುಂಬ ಕಾಡುತ್ತೆ. ಆ ರೋಗ ಬರಬಾರ್ದು ಅಂತ ಅಂದರೆ ಅದಕ್ಕೊಂದು ನಾವು ಸ್ಪ್ರೇ ಮಾಡ್ಕೋಬೋದು. ಒಂದು ಮಗ್ಗಲ್ಲಿ ನಾನು ನೀರು ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಳ್ತೀನಿ. ನಾನು ಆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೋತೀನಿ. ಮತ್ತು ಒಂದು 4 to 5 ಡ್ರಾಪ್ಸ್ ನೀಮ್ ಆಯಿಲ್ ಹಾಕೋತೀನಿ. ಮತ್ತು ಹ್ಯಾಂಡ್ ವಾಶ್, ಆ್ಯಸ್ ಯೂಶುವಲ್ ಹ್ಯಾಂಡ್ ವಾಶ್ ಒಂದು 4 to 5 ಡ್ರಾಪ್ಸ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಸ್ಪ್ರೇಯರಲ್ಲಿ ತುಂಬಿಸ್ಕೋಬೇಕು. ಒಂದು ಸ್ಪ್ರೇ ಬಾಟಲಲ್ಲಿ ಲಿಕ್ವಿಡ್ ಹ್ಯಾಂಡ್ ವಾಶ್ ಇದು ಅಷ್ಟೇ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಗಿಡಕ್ಕೆ ರೋಗ ಎಲ್ಲ ಹೋಗಿ ಹೊಸ ಚಿಗುರು ಬಂದುಬಿಟ್ಟು ಹೂ ಬಿಡೋದಕ್ಕೆ ಇದು ಬಹಳ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಸಣ್ಣ ಸ್ಪ್ರೇ ಬಾಟ್ಲಲ್ಲಿ ನಾನು ತುಂಬಿಸ್ಕೊಂಡಿದ್ದೀನಿ. ಈಗ ಸ್ಪ್ರೇ ಮಾಡೋಣ ಬನ್ನಿ. ಗಿಡಗಳ ಸಂದಿನಲ್ಲಿ, ಮೇಲ್ಗಡೆ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೇ ಮಾಡಬೇಕು. ಫ್ರೆಂಡ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.